ನಮಸ್ಕಾರ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಇನ್ನು ಕೂಡ ಈ ಪ್ರಕರಣದಿಂದ ಮುಕ್ತಿಯನ್ನ ಪಡೆದಿಲ್ಲ. ಆದರೆ ಮಧ್ಯಂತರ ಜಾಮೀನಿನ ಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತಹ ದರ್ಶನ್ ಬಿಡುಗಡೆಗೆ ಸಾಕಷ್ಟು ಭವಿಷ್ಯವಾಣಿಗಳು ಈ ಹಿಂದೆ ವೈರಲ್ ಆಗಿತ್ತು. ಅದಕ್ಕೆ ಪೂರಕವಾಗಿ ಇದೇ ದರ್ಶನ್ ಬಗ್ಗೆ ಕೋಡಿಮಠದ ಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿ ಕೂಡ ಈಗ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಅನುಭವಿಸುತ್ತಿರುವಂತಹ ವೇಳೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಧ್ಯಂತರ ಜಾಮೀನು ಪಡೆಯೋದಕ್ಕಿಂತ ಮುಂಚೆ ಶ್ರೀಗಳು ಹೇಳಿದಂತಹ ಅದೊಂದು ಮಾತು, ಅದು ಎಷ್ಟೋ ಮಟ್ಟಿಗೆ ನಿಜ ಆಯಿತು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇರಬಹುದು ಮತ್ತು ವಿಜಯಲಕ್ಷ್ಮಿ ಜೊತೆಗೆ ಸಾಥ್ ಕೊಟ್ಟವರು ಇರಬಹುದು, ಅವರೆಲ್ಲರ ಒಂದು ಕಾರ್ಯದ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಮಾತನಾಡಿದ್ರು. ಅಷ್ಟು ಮಾತ್ರವಲ್ಲ, ಇಲ್ಲಿ ದರ್ಶನ್ ಪಾಲಿಗೆ ವಿಜಯಲಕ್ಷ್ಮಿ ಅದೃಷ್ಟ ಲಕ್ಷ್ಮಿಯಾಗಿ ಬಂದಿರುವಂಥದ್ದು ಮತ್ತು ಯಾವ ಹೆಣ್ಣು ಮಗುವು ಕೂಡ ತನಗಾದಂತಹ ಅವಮಾನವನ್ನ, ಅದು ವಿಜಯಲಕ್ಷ್ಮಿಗೆ ಮಾಡಿದಂತಹ ಅವಮಾನ ಒಂದಲ್ಲ ಎರಡಲ್ಲ, ಇಂತಹ ಅವಮಾನಗಳನ್ನ ಸಹಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದು ಮಾತ್ರವಲ್ಲದೆ ಈಗ ದರ್ಶನನ್ನ ಹಗಲು ರಾತ್ರಿ ಕಾಯ್ತಾ ಇರೋದು ಕೂಡ ಇದೇ ವಿಜಯಲಕ್ಷ್ಮಿ. ಹೀಗಾಗಿನೇ ಈ ವಿಜಯಲಕ್ಷ್ಮಿ ಕುರಿತಾಗಿ ಕೋಡಿಮಠದ ಶ್ರೀಗಳು ಹೇಳಿದಂತಹ ಮಾತುಗಳಿರ್ಬೋದು, ದರ್ಶನ್ ಭವಿಷ್ಯದ ಬಗ್ಗೆ ಹೇಳಿದಂತಹ ಮಾತುಗಳಿರ್ಬೋದು, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಜೊತೆಗೆ ಬೇರೆ ಕಡೆ ಅಂದ್ರೆ ವಿವಿಧ ಕಡೆ ಇದೇ ರೀತಿಯ ಭವಿಷ್ಯವಾಣಿಯನ್ನ ನೋಡಿ ಆಗಿತ್ತು. ಯಾವಾಗ ದರ್ಶನ್ ಮಧ್ಯಂತರ ಜಾಮೀನು ಪಡೆಯುವುದಕ್ಕಿಂತ ಮುನ್ನ ನುಡಿಯಲಾಗಿತ್ತು, ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಪ್ರಮುಖವಾಗಿ ಇಲ್ಲಿ ಕೋಡಿಮಠದ ಶ್ರೀಗಳು ಏನು ಹೇಳಿದ್ರು ನೋಡ್ತಾ ಹೋಗೋದಾದ್ರೆ, ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಕೋಡಿಮಠದ ಶ್ರೀಗಳು ಏನೇ ಹೇಳಿದ್ರು ಕೂಡ ಆ ಭವಿಷ್ಯವಾಣಿಗೆ ಸಾಕಷ್ಟು ಶಕ್ತಿ ಇರುತ್ತೆ ಮತ್ತು ಆ ಮಾತಿಗೆ ಒಂದು ಅದರದೇ ಆದಂತಹ ತೂಕ ಇರುತ್ತೆ ಅನ್ನೋದು ನಂಬಿಕೆ. ಕೋಡಿಮಠದ ಸ್ವಾಮೀಜಿಗಳು ಸುಮ್ನೆ ಏನೂ ಹೇಳೋದಿಲ್ಲ. ಕೆಲವರ ನಂಬಿಕೆ, ಕೆಲವರು ಸುಮ್ನೆ ಬೊಗಳೆ ಬಿಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲ ಹೇಳ್ತಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಬಿಟ್ಟಂತಹ ವಿಚಾರ. ಈಗ ದರ್ಶನ್ ವಿಚಾರವಾಗಿ ಕೋಡಿಮಠದ ಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿಯ ಬಗ್ಗೆ ಈಗ ಮತ್ತೆ ಚರ್ಚೆ ಆಗ್ತಿರುವಂಥದ್ದು. ಹೇಳಿ, ನಿಮ್ಮ ಪ್ರಶ್ನೆ ಆಗಿರ್ಬೋದು, ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಹಗಲು ರಾತ್ರಿ ಶ್ರಮವನ್ನ ಪಟ್ಟಿದ್ರು. ಈ ವೇಳೆ ದರ್ಶನ್ ಜೈಲಿನಿಂದ ಯಾವಾಗ ಹೊರಗೆ ಬರ್ತಾರೆ ಅನ್ನುವಂತಹ ಬಗ್ಗೆ ಹಲವಾರು ಜ್ಯೋತಿಷಿಗಳು ಭವಿಷ್ಯವನ್ನ ನುಡಿದಿದ್ರು. ಈಗ ಯಾವ ಜ್ಯೋತಿಷಿ ನುಡಿದಂತಹ ಭವಿಷ್ಯವಾಣಿ ನಿಜವಾಗಿದೆ ಅನ್ನುವಂತಹ ಲೆಕ್ಕಾಚಾರಗಳು ಶುರುವಾಗಿದೆ. ನಟ ದರ್ಶನ್ ವಿಚಾರದಲ್ಲಿ ಕೋಡಿಮಠದ ಕೋಡಿಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿ, ಅದು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ನುಡಿದಂತಹ ಭವಿಷ್ಯವಾಣಿ ನಿಜವಾಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಹೌದು, ದರ್ಶನ್ ಜೈಲಿನಿಂದ ಹೊರಬರುವುದು ತುಂಬಾ ಕಠಿಣವಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ದರ್ಶನ್ಗೆ ಜಾಮೀನು ಸಿಗುವುದು ಸುಲಭವಾಗಿರಲಿಲ್ಲ. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರೋದಕ್ಕೆ ಮಾಡಿದಂತಹ ಪ್ರಯತ್ನ ಒಂದಲ್ಲ ಎರಡಲ್ಲ. ಬೇಡಿಕೊಳ್ಳುವಂತಹ ದೇವರುಗಳಿಲ್ಲ, ಪೂಜೆ, ಹೋಮ, ಹವನ, ಪುನಸ್ಕಾರ ಎಲ್ಲವೂ ಕೂಡ ಆಗಿತ್ತು. ಜೊತೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೇವಲ ಕರ್ನಾಟಕ ಮಾತ್ರವಲ್ಲ, ಕರ್ನಾಟಕವನ್ನ ಮೀರಿಯೂ ಕೂಡ ಕಾಮಾಖ್ಯ ದೇವಿ ಮಂದಿರದವರೆಗೂ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಂದಿದ್ರು ಇದೇ ವಿಜಯಲಕ್ಷ್ಮಿ. ಅಲ್ಲಿನ ಪ್ರಸಾದವನ್ನ ತಂದು ದರ್ಶನ್ ಹಣೆಗೆ ಇಟ್ಟಿದ್ರು. ಈ ಮೂಲಕ ತನ್ನ ಕೈಯಿಂದ ಏನೆಲ್ಲ ಸಾಧ್ಯನೋ ಎಲ್ಲವನ್ನು ಕೂಡ ಮಾಡಿಕೊಂಡು ಬಂದಿದ್ರು. ಅಸಲಿಗೆ ವಿಜಯಲಕ್ಷ್ಮಿ ಇಷ್ಟೆಲ್ಲ ಮಾಡಿದ್ದೇ ದೊಡ್ಡ ಕಾರಣ. ಇಲ್ಲಿ ದರ್ಶನ್ ಯಾರು, ವಿಜಯಲಕ್ಷ್ಮಿ ಜೊತೆಗೆ ಸೇರ್ಕೊಂಡು ಈ ಕೃತ್ಯವನ್ನ ನಡೆಸಿದ್ರಲ್ಲ, ಅಥವಾ ವಿಜಯಲಕ್ಷ್ಮಿಗೋಸ್ಕರ ಈ ಕೃತ್ಯವನ್ನ ಮಾಡಿದ್ದಲ್ಲ, ಯಾರೋ ಇಟ್ಕೊಂಡವಳಿಗೋಸ್ಕರ ಮಾಡಿದಂತಹ ಕೃತ್ಯ ಇದು. ಹೀಗಿರುವಾಗ ವಿಜಯಲಕ್ಷ್ಮಿ ಏನೇ ಆಗಲಿ, ದರ್ಶನ್ ತನಗೆ ತಾಳಿ ಕಟ್ಟಿದಂತಹ ಗಂಡ, ನಾನು ಗಂಡನನ್ನ ನಡು ನೀರಲ್ಲಿ ಕೈ ಬಿಟ್ರೆ ಯಾರಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ಬೆನ್ನೆಲುಬಾಗಿ ನಿಂತಿದ್ದು ಮಾತ್ರವಲ್ಲದೆ ಹಗಲು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಒಂದು ಹೊತ್ತು ಸರಿಯಾಗಿ ಊಟ ಮಾಡಿಲ್ಲ. ದರ್ಶನ್ ಜೈಲಿನಲ್ಲಿ ಇದ್ದಷ್ಟು ದಿನ ದರ್ಶನ್ ಎಷ್ಟು ಮರುಕವನ್ನ ಪಟ್ಟಿದ್ದಾರೋ ಅದರ ಡಬಲ್ ಮರುಕವನ್ನ ವಿಜಯಲಕ್ಷ್ಮಿ ಪಟ್ಟಿದ್ದಾರೆ ಅನ್ನೋದು ಅವರ ಮುಖದ ಭಾವನೆ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಹೀಗಾಗಿ ಎಲ್ಲ ಕಡೆಯೂ ಕೂಡ ಹೋಮ ಹವನಗಳನ್ನ, ಪೂಜೆಗಳನ್ನ, ಪುನಸ್ಕಾರವನ್ನ ಮಾಡಿ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅಲ್ಲದೆ ಅವರ ಕುಟುಂಬಸ್ಥರು, ಆಪ್ತರು, ಅಭಿಮಾನಿಗಳು ಕೂಡ ದರ್ಶನ್ ಬಹುಬೇಗ ಜೈಲಿನಿಂದ ಹೊರಗಡೆ ಬರಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಬಿಟ್ಟು ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಆದ್ರೂ ಕೂಡ ದರ್ಶನ್ ಜೈಲಿನಿಂದ ಹೊರಬರುವಂತಹ ಲಕ್ಷಣ ಕಾಣಿಸಲಿಲ್ಲ.
ಹೀಗಾಗಿ ದರ್ಶನ್ ಅವರ ಜಾತಕ ನೋಡಿದಾಗ ದರ್ಶನ್ಗೆ ಶನಿ ಕಾಟ ಇರುವುದು ಗೊತ್ತಾಗಿತ್ತು. ಅಲ್ಲದೆ ದರ್ಶನ್ ಜಾತಕದಲ್ಲಿ ಗ್ರಹಗತಿಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಪತ್ನಿ ವಿಜಯಲಕ್ಷ್ಮಿ ಗ್ರಹಗಳ ಶಾಂತಿ ಹೋಮವನ್ನ ಕೂಡ ಮಾಡಿಸಿದ್ರು. ಆದ್ರೆ ದರ್ಶನ್ ಜೈಲಿನಿಂದ ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತಿತ್ತು. ಅದಕ್ಕೆ ಉತ್ತರ ಮಾತ್ರ ಅವತ್ತಿಗೆ ಯಾರ ಬಳಿಯೂ ಕೂಡ ಇರಲಿಲ್ಲ. ಜಾಮೀನು ಅರ್ಜಿ ಪದೇ ಪದೇ ತಿರಸ್ಕಾರ ಆಗ್ತಾನೆ ಇತ್ತು, ಮುಂದೂಡಿಕೆ ಆಗ್ತಾನೆ ಇತ್ತು. ಹೀಗಾಗಿ ಅವರ ಕುಟುಂಬಸ್ಥರು, ಆಪ್ತರು ಹಾಗೂ ಅಭಿಮಾನಿಗಳಿಗೆ ದರ್ಶನ್ ಯಾವಾಗ ಜೈಲಿಂದ ಹೊರಗಡೆ ಬರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡತೊಡಗಿತು. ಈ ವೇಳೆ ಹಲವಾರು ಜ್ಯೋತಿಷಿಗಳು ದರ್ಶನ್ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಪೈಕಿ ಕೋಡಿ ಶ್ರೀಗಳು ಕೂಡ ಒಬ್ಬರು. ಹಾಗಾದರೆ ಕೋಡಿ ಶ್ರೀಗಳು ದರ್ಶನ್ ಬಗ್ಗೆ ಹೇಳಿದ್ದೇನು? ಭಕ್ತರೊಬ್ಬರ ಮನೆಗೆ ಹೋಗಿದ್ದಂತಹ ಕೋಡಿಮಠದ ಶ್ರೀಗಳು ನಟ ದರ್ಶನ್ ಬಗ್ಗೆ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ರು. ಮಾಡಿದಂತಹ ಪಾಪವನ್ನ ಅನುಭವಿಸಲೇಬೇಕು ಅಂತ ಹೇಳಿಬಿಟ್ಟು ಶ್ರೀಗಳು ಅಂದೇ ಹೇಳಿದ್ರು. ದರ್ಶನ್ ಬಗ್ಗೆ ಪರೋಕ್ಷವಾಗಿ ಮಾತಾಡಿದಂತಹ ಕೋಡಿಮಠದ ಶ್ರೀಗಳು ಪುಣ್ಯದ ಕೆಲಸ ಮಾಡುವುದಕ್ಕೆ ಭಯಪಡಬಾರದು, ಆದರೆ ಜನರು ಅದಕ್ಕೆ ಭಯಪಡುತ್ತಿದ್ದಾರೆ. ಪಾಪದ ಪಾಷಣಗಳನ್ನ ಕಳೆಯಬೇಕಿದೆ. ಮಾಡಿದಂತಹ ಕರ್ಮ ಫಲವತ್ತಾದರೆ ಯಾರೇನು ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಪಾಪದ ಕೆಲಸ ಮಾಡೋದಕ್ಕೆ ಹೆದರಬೇಕು ಅನ್ನುವಂತಹ ಕಿವಿ ಮಾತನ್ನ ಕೂಡ ಕೋಡಿಮಠದ ಶ್ರೀಗಳು ಹೇಳಿದ್ರು. ಕೂಡ ಅರಸೀಕೆರೆಯ ಕೋಡಿಮಠದ ಮಹಾಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದಂತಹ ಇದೊಂದು ಭವಿಷ್ಯವಾಣಿ ಈಗ ನಿಜವಾಗಿದೆ. ಹೀಗಾಗಿ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಮಾತನಾಡುತ್ತಿದ್ದಾರೆ. ಕಾರಣ ಕೋಡಿ ಶ್ರೀಗಳು ಹೇಳಿದಂತೆ ಪಾಪ ಮಾಡಿದವರು ಶಿಕ್ಷೆಯನ್ನ ಅನುಭವಿಸುತ್ತಾರೆ. ಹಾಗೆ ದರ್ಶನ್ ತಪ್ಪು ಮಾಡಿದ್ದಾರೆ, ಮಾಡಿಲ್ಲ, ಹೀಗಾಗಿ ಅವರು ಜೈಲಿನಿಂದ ಹೊರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಿಂದ ಕೋಡಿ ಶ್ರೀಗಳು ಹೇಳುವಂತಹ ಭವಿಷ್ಯವಾಣಿಯ ಮೇಲೆ ಭಕ್ತರಿಗೆ ನಂಬಿಕೆ ಹೆಚ್ಚಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇದರ ಜೊತೆಗೆ ದರ್ಶನ್ ಕುರಿತು ಇನ್ನಿತರ ಕಡೆ ಬಂದಂತಹ ಭವಿಷ್ಯವಾಣಿಯ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ದರ್ಶನ್ ಜೈಲಿನಲ್ಲಿ ಇರುವಾಗ ಕೊಪ್ಪಳ ಜಿಲ್ಲೆಯ ಕನಕರಿ ಪಟ್ಟಣದ 10ನೇ ವಾರ್ಡ್ನಲ್ಲಿ ಇರುವಂತಹ ಕೌಡೆಪೀಠ ಲಾಲ್ ಸಾಬ್ ದೇವರ ಭವಿಷ್ಯವಾಣಿಯು ಕೂಡ ಭಾರಿ ವೈರಲ್ ಆಗಿತ್ತು. ಕೌಡೆಪೀಠ ಲಾಲ್ ಸಾಬ್ ಮೊಹರಂ ಆಚರಣೆ ವೇಳೆ ಮುಸ್ಲಿಂ ಧರ್ಮೀಯರು ಕೂರಿಸುವಂತಹ ದೇವರು ನಟ ದರ್ಶನ್ 3 ತಿಂಗಳ ನಂತರ ಬಿಡುಗಡೆ ಆಗ್ತಾರೆ ಅಂತ ಹೇಳಿ ಇದೇ ಕೌಡೆಪೀಠ ಲಾಲಾ ಸಾಹೇಬ್ ಹೇಳಿದ್ರು. ಇವರ ಭವಿಷ್ಯವಾಣಿಯಂತೆ ದರ್ಶನ್ 3 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬಂದಿದ್ದಾರೆ. ಇನ್ನು 2019ರಲ್ಲಿ ಡಿ.ಕೆ. ಶಿವಕುಮಾರ್ ಬಂಧನಕ್ಕೆ ಒಳಗಾಗಿದ್ದಂತಹ ಸಮಯದಲ್ಲೂ ಕೂಡ ಬಿಡುಗಡೆಯ ಬಗ್ಗೆ ಇದೇ ಕೌಡೆಪೀಠ ಅವರ ಭವಿಷ್ಯವಾಣಿ ನುಡಿದಿದ್ರು. ಅದು ಕೂಡ ನಿಜವಾಗಿತ್ತು. ಇದರಿಂದ ಈಗ ಈ ದೇವರ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಜೊತೆಗೆ ಇದು ಪ್ರಚಾರಕ್ಕೂ ಕೂಡ ಬರ್ತಾ ಇದೆ. ಇನ್ನು ದರ್ಶನ್ ಅಭಿಮಾನಿಯೊಬ್ಬರು ಪ್ರಸಿದ್ಧ ದಸರಿಕಟ್ಟ ದೇವಸ್ಥಾನದಲ್ಲಿ ದರ್ಶನ್ ಬಿಡುಗಡೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಆದಿಚುಂಚನಗಿರಿ ಶಾಲಾ ಮಠದಲ್ಲಿ ಇರುವಂತಹ 800 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಭವ್ಯ ದೇವಾಲಯ ಇದೆ. ಇಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಬಿಡುಗಡೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಅಭಿಮಾನಿ ಹೇಳಿದಂತೆ ಪ್ರಶ್ನೆಗೆ ದೇವಿ ಕಳಶದಲ್ಲಿ ಬರೆದಿದ್ದು ಅವರು ಜೈಲಿನಿಂದ ಹೊರಬರುವುದು ಕಷ್ಟ ಇದೆ ಅಂತ ಹೇಳಿದ್ರು. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅರ್ಜುನ್ ಗುರೂಜಿ ಸೇರಿದಂತೆ ಇನ್ನಿತರ ಸಾಕಷ್ಟು ಜನ ಜ್ಯೋತಿಷಿಗಳು ದರ್ಶನ್ ಬಿಡುಗಡೆಯ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದು, ಈಗ ಕೆಲವು ಭವಿಷ್ಯವಾಣಿಗಳು ನಿಜವಾಗಿದ್ದಾವೆ, ಕೆಲವು ಸುಳ್ಳಾಗಿದ್ದಾವೆ. ಆದರೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಭವಿಷ್ಯವಾಣಿ ನಿಜವಾಗಿಯೂ ಸತ್ಯವಾಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.